ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ನಿಮ್ಮ ಖಾತೆಗಳಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಇದೆ, ಈ ಸತಿ ಹಣ ಬಿಡುಗಡೆ ಆಗಿರೋದು ಎಷ್ಟು, 2,000 ರೂಪಾಯಿನೋ ಅಥವಾ 4,000 ರೂಪಾಯಿನೋ ಅಂತ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊನ್ನೆ ರೀಸೆಂಟಾಗಿ ಬೆಳಗಾವಿಯಲ್ಲಿ ಮೀಡಿಯಾ ಮುಂದೆ ಹೇಳಿದರು. ಅಂದರೆ CM ಸಿದ್ದರಾಮಯ್ಯ ಅವರು 2 ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಅಂದರೆ 5,000 ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಅಂತ ಹೇಳಿದರು. ಬಟ್ ಹಾಗಾಗಿ ಎಲ್ಲರಿಗೂ ಕೂಡ ಡೌಟ್ ಇದೆ, 2,000 ರೂಪಾಯಿ ಹಣ ಜಮೆ ಆಗಿದೆಯಾ 4,000 ರೂಪಾಯಿ ಅಂತ. ಬಟ್ ಏನಪ್ಪ ಅಂತಂದರೆ, ಈಗ ಕೇವಲ ನಿಮ್ಗಳಿಗೆ ಜಮೆ ಆಗ್ತಿರೋದು 2,000 ಹಣ ಮಾತ್ರ. ಅದು ಕೂಡ ಇದು 25ನೇ ಕಂತಿನ ಹಣನ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಏನು ಮಿಸ್ ಆಗಿತ್ತು ಅಥವಾ ಫೆಬ್ರವರಿ ತಿಂಗಳದ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಟೋಟಲ್ ಆಗಿ ಪೆಂಡಿಂಗ್ ಇದ್ದಿದ್ದು 5 ಕಂತಿನ ಹಣ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಏನು ಮಿಸ್ ಆಗಿತ್ತು ಅದು, ಹಾಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ಕಂತಿದ್ದು ಪ್ಲಸ್ ಮಿಕ್ಕಿದ ಅದು ಮಿಸ್ ಆಗಿದ್ದು 2, ಟೋಟಲ್ ಆಗಿ 5 ಕಂತಿನ ಹಣ ಬಾಕಿ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದಂದರೆ, ಈಗ ಬಾಕಿ ಇರೋ ಕಂತುಗಳಲ್ಲಿ 2 ಕಂತಿನ ಹಣ ರಿಲೀಸ್ ಮಾಡಿದ್ದೀವಿ, ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಾಕಿ ಅಂದ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ದು. ಅವರು ಕೂಡ ಮೀಡಿಯಾ ಮುಂದೆ ಅದೇ ಹೇಳಿದರು, 2 ಕಂತಿನ ಹಣನ ರಿಲೀಸ್ ಮಾಡಿದ್ದೀವಿ ಅಂತ, ರಿಲೀಸ್ ಮಾಡಿದ್ದಾರೆ ಅಂತ. ಬಟ್ ಅದು ಫೆಬ್ರವರಿ ಮಾರ್ಚ್ ತಿಂಗಳದ ಅಥವಾ 25-26ನೇ ಕಂತಿನ ಹಣ ಅಂತ ಯಾರು ಕೂಡ ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಇವಾಗ ಹಣ ಜಮೆ ಆಗ್ತಾ ಇರೋದು ಕೇವಲ 2,000 ರೂಪಾಯಿ ಮಾತ್ರ. 4,000 ರೂಪಾಯಿ ಹಣ ಜಮೆ ಮಾಡಿಲ್ಲ. ಯಾಕಂದರೆ ಇವಾಗ 1 ಕಂತಿನ ಹಣ ಹಾಕಿದ್ದಾರೆ ಅಷ್ಟೇ. ಈಗ ಆಲ್ರೆಡಿ 2-3 ದಿನ ಆಗಿದೆ. ಐ ಹೋಪ್ ನಿಮ್ಗಳಿಗೆಲ್ಲ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಬಂದಿರೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ 3 ಹಂತಗಳಲ್ಲಿ ಹಣ ಜಮೆ ಆಗೋದ್ರಿಂದ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಬಂದಿರುತ್ತೆ ಅಷ್ಟೇ. ಸೊ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ, ಆಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. 24ನೇ ಕಂತಿನ ಹಣ ಕೂಡ ಮತ್ತೆ ಇವಾಗ 21ನೇ ತಾರೀಕು 22ನೇ ತಾರೀಕು ಯಾರಿಗೆಲ್ಲ ಪೆಂಡಿಂಗ್ ಇತ್ತು 24ನೇ ಕಂತಿನ ಹಣ, ಅವ್ರಿಗೆಲ್ಲ ಕ್ಲಿಯರ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅದಾದಮೇಲೆ 25ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಹಣ ಬಂದಿದೆ, ನೀವು ಯಾವ ಜಿಲ್ಲೆ ಅವರು ಅಂತ. ಯಾಕಂದರೆ ಸ್ಟಾರ್ಟಿಂಗ್ 2 ದಿನ ಕಡಿಮೆ ಜನಕ್ಕೆ ಮಾಡಿದ್ದಾರೆ, ನಿನ್ನೆ ಇವತ್ತು ಬೆಳಗ್ಗೆ ಎಲ್ಲ ತುಂಬ ಜನಕ್ಕೆ ಹಣ ಜಮೆ ಆಗಿದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೂ ಕೂಡ ಹಣ ಬಂದಿದೆ 25ನೇ ಕಂತಿನ ಹಣ ಅಂತ. ಅತಿ ಶೀಘ್ರದಲ್ಲೇ ನಿಮಗೆ ಇನ್ನೂ 1 ಕಂತಿನ ಹಣ ಬರುತ್ತೆ. ಯಾಕಂದರೆ ಈಗ ಆಲ್ರೆಡಿ 2 ತಿಂಗಳು ರಿಲೀಸ್ ಮಾಡಿದ್ದಾರೆ. ಬಟ್ ಇವ್ರು ಹಾಕಿರೋದು ಇವಾಗ 1 ಕಂತಿನ ಹಣ ಆಗಿದ್ದರಿಂದ ಅತಿ ಶೀಘ್ರದಲ್ಲೇ ಇನ್ನೂ 1 ಕಂತಿನ ಹಣ ಜಮೆ ಆಗೇ ಆಗುತ್ತೆ. ಈ ತಿಂಗಳು ಲಾಸ್ಟ್ ಅಥವಾ ಫೆಬ್ರವರಿ ಮಿಡಲಲ್ಲಿ ಇನ್ನೊಂದು ಕಂತಿನ ಹಣ ಜಮೆ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಹಣ ಫುಲ್ ಕ್ಲಿಯರ್ ಆಗಬೇಕಲ್ವ. 25ನೇ ಕಂತಿನ ಹಣ ಎಲ್ರಿಗೂ ಜಮೆ ಆದಮೇಲೆ 26ನೇ ಕಂತಿನ ಹಣನ ಜಮೆ ಮಾಡೋ ಸಾಧ್ಯತೆ ಇರುತ್ತೆ. ಐ ಹೋಪ್ ನಿಮಗೆಲ್ಲ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ಬೇರೆಯವ್ರಿಗೂ ಕೂಡ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.